ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಈ ಪಾಂಗಳ ಬಳಿ ಗಲಾಟೆ ಆಗಿದ್ದು, ಸುಮಾರು ಜನ ಈ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದು. 7 ಪ್ರಕರಣಗಳು ದಾಖಲಾಗಿವೆ. 7 ಪ್ರಕರಣಗಳು, ಒಟ್ಟು 4 FIR ದಾಖಲಾಗಿವೆ. ಇದಕ್ಕೆ ಸಂಬಂಧಪಟ್ಟಂಗೆ 3 ಸುಮೋಟೋ ಪ್ರಕರಣಗಳು ದಾಖಲಾಗಿವೆ. ಖುದ್ದು ಪೊಲೀಸರು 3 ಸುಮೋಟೋ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. 50ರಿಂದ 100 ಜನರ ವಿರುದ್ಧ FIR. ಅಕ್ರಮ ಕೂಟ ಕಟ್ಟಿ ಕಾನೂನು ಬಾಹಿರವಾಗಿ ಪ್ರತಿಭಟನೆ ಮಾಡಿದ್ದಾರೆ ಅಂತ. ಎಸ್, ಇದಕ್ಕೆ ವಿಪರೀತವಾದಂಥ ಒಂದು ಕ್ರಮವನ್ನು ಜರುಗಿಸಬೇಕು, ಇಲ್ಲಾಂದ್ರೆ ಆಗಲ್ಲ. ಸುಮ್ಮನೆ ಯಾರ್ಯಾರು ಏನೇನು ಬೇಕಾದ್ರೂ ಮಾಡ್ಬೋದು ಅನ್ನುವಂಥ ಸಂದರ್ಭದಲ್ಲಿ ಇವೆಲ್ಲ ವರ್ಕೌಟ್ ಆಗಲ್ಲ. ಇವು ಸೊ ಇದು ಸಂಗತಿ. ಅಂದರೆ ಯಾರು ಬೇಕಾದ್ರೂ ಬರ್ಬೋದು, ಏನು ಬೇಕಾದ್ರೂ ಪ್ರತಿಭಟನೆ ಮಾಡ್ಬೋದು. ಇವೆಲ್ಲವೂ ಮನೋಭಾವನೆಗಳಿದಾವಲ್ಲ. ಇದು ಜೊತೆಗೆ ಏನಂದರೆ ಹಿಟ್ಸ್ ಸಿಗುತ್ತೆ ಅಂದರೆ ಸಾಕು, ಯಾರೇನು ಬೇಕಾದ್ದು ಮಾಡ್ತಾರೆ ಹೋಗಿ, ಹಂಗಾಗಿದೆ. ಎಲ್ಲರೂ ಕೂಡ ಏನು ಅಂದರೆ ಹಿಟ್ಸ್ ಬಂದುಬಿಡ್ತಾವಪ್ಪ ಅಷ್ಟನ್ನೇ. ಅದಕ್ಕೋಸ್ಕರ ಹೋಗಿದ್ದರೆ ಮಾಡಿದ್ದೆ ಜನ ನೋಡ್ತಾರೆ. ಯಾಕಂದರೆ ಧರ್ಮಸ್ಥಳದ ಬಗ್ಗೆ ವಿಪರೀತವಾದಂಥ ಒಂದು ಕುತೂಹಲ ಇದೆ. ಹೇಳಿ ಕೇಳಿ ದೊಡ್ಡ ಶ್ರದ್ಧಾ ಕೇಂದ್ರ ಅದು. ನಾನು ಹೇಳ್ತಾ ಇದ್ದೀನಿ, ಇವೆಲ್ಲವೂ ಇದಾವಲ್ಲ ಈ ಕಥೆಗಳು, ಇದೆಲ್ಲದಕ್ಕೂ ಒಂದು ಗತಿ ಕಾಣಬೇಕು ಬಿಡಿ. ಭಗವಂತನ ಇಚ್ಛೆ ಕೂಡ ಅದೇ ಆಗಿದೆ ಅಂತ ಅಂದ್ಕೋತೀನಿ ನಾನು. ಕಾಣಬೇಕು. ಆದರೆ ಕಾಣುವುದರ ಒಳಗಡೆಗೆ ಆ ಶ್ರದ್ಧಾ ಕೇಂದ್ರಕ್ಕೆ ಎಲ್ಲೋ ಒಂದು ಕಡೆಗೆ ನಾವು ಅವಮಾನ ಹಂಗೆ ಮಾಡಿಬಿಡ್ಬಾರ್ದಲ್ಲ, ಕಪ್ಪು ಚುಕ್ಕೆ ಹಚ್ಚಬಾರ್ದಲ್ಲ ನಾವು ನಮ್ಮ ಹುಚ್ಚಾಟದಲ್ಲಿ. ಇದು ನೀವು ಯಾರೋ ವ್ಯಕ್ತಿಗಳ ವಿರುದ್ಧ ನೀವು ಹೋರಾಟ ಮಾಡ್ಕೋತೀರಾ, ಪ್ರತಿಭಟನೆ ಮಾಡ್ಕೋತೀರಾ, ನಿಮ್ಗೆ ಏನಾದರೂ ಕೋಪ ಇದೆ ಮಾಡ್ಕೊಳ್ಳಿ. ಕ್ಷೇತ್ರ ಏನು ಮಾಡುತ್ತೆ? ಕ್ಷೇತ್ರವನ್ನು ಅವಲಂಬಿಸಿರೋರು 2 ಜನ ಇದ್ದಾರೆ, ನಡ್ಕೊಳ್ಳೋರು 2 ಜನ ಇದ್ದಾರೆ. ಆ ದೈವ, ಆ ಸಾಕ್ಷಿ, ಆ ಭಕ್ತಿ ಭಾವ, ಅದಕ್ಕೆ ಧಕ್ಕೆ ಆಗಿಬಿಟ್ರೆ ಯಾರು ಜವಾಬ್ದಾರಿ? ಸೊ ಹೀಗಾಗೇನು ಅಂತಂದರೆ ಯಾರ್ಯಾರು ಅನಗತ್ಯವಾಗಿ ತಾವೇ ಎಲ್ಲೋ ಪತ್ತೆದಾರಿಕೆ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಮಾಡ್ತಾರಲ್ಲ, ಅಂಥವ್ರ ವಿರುದ್ಧ ಮುಲಾಜಿಲ್ದೇ ಕ್ರಮ ಜರುಗಿಸಬೇಕು. ಮುಲಾಜಿಲ್ದೇ. ಇನ್ನು ನಿನ್ನೆ ಆದಂಥ ಈ ಪಾಂಗಳ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯವ್ರಿಗೆ ಕೇಳಿದರೆ ಪತ್ರಕರ್ತರು, ಯಾರು ಏನು ತಪ್ಪು ಮಾಡಿದ್ರೂ ಕೂಡ ತಪ್ಪು ಮಾಡಿದಂಥವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ತುಂಬ ಸ್ಪಷ್ಟವಾಗಿ. ಜೊತೆಗೆ ಪರಮೇಶ್ವರ್ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೇಳಿದ್ದೀವಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸ್ತೀವಿ ಅಂತಾರೆ ಪರಮೇಶ್ವರ್. ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ. ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ನಿನ್ನೆ ದಿವಸ 2 ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತ ಹೇಳಿ ವರದಿ ಬಂದಿದೆ. ಅದು ಯಾಕಾಗಿದೆ, ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ, 2 ಗುಂಪಿನ ಉದ್ದೇಶ ಏನಿದೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ದೇನೆ. ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನಮ್ಗೆ. ಅವರು ಅಲ್ಲಿನ ಜನ ಸಮುದಾಯ SIT ಮಾಡಬೇಕು ಅಂಥೇಳಿ ನಮಗೆ ಒತ್ತಾಯ ಮಾಡಿದರು. ನಾವು ಅದನ್ನು ಭಾಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ SITಯನ್ನು ಮಾಡಿದ್ವು. ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ, ನಾನೇ ಅನೇಕ ಶವಗಳನ್ನು ಬರಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದರೆ ಮ್ಯಾಜಿಸ್ಟ್ರೇಟರ್ ಮುಂದೆ 164 ಸ್ಟೇಟ್ಮೆಂಟ್ ಮಾಡುವಾಗ ಅವನು ಏನು ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿ ಮೆಜಿಸ್ಟ್ರೇರಿಯಲ್ ಇನ್ಸ್ಟ್ರಕ್ಷನ್ಸು ಇತ್ತು. ಮತ್ತು ನಾವು ಕೂಡ ಸಾರ್ವಜನಿಕವಾಗಿ ಇದನ್ನೆಲ್ಲ ಭಾಳ ಗಂಭೀರವಾಗಿ ಪರಿಗಣಿಸಿ SITಯನ್ನು ಮಾಡಿದೆವು. ನೋಡಿ, ಯಾರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ, ಯಾರು ಸರಿಯಾದ ಸುದ್ದಿ ಹರಡಿಸ್ತಾ ಇರೋದು, ಅದು ತೀರ್ಮಾನ ಜನರು ತಗೊಂಡು ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ.
ಆಮೇಲೆ ವಾಟ್ ಎವರ್ ಇಟ್ ಈಸ್ ಇದ್ರ ಬಗ್ಗೆ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು. ಸುಳ್ಳು ಸುದ್ದಿ ಯಾವುದ್ರ ಬಗ್ಗೆ ಏನೋ ಇರ್ಬೋದು, ಸರ್ಕಾರದ ಬಗ್ಗೆ ಇರ್ಬೋದು, ವೈಯಕ್ತಿಕವಾಗಿ ಇರ್ಬೋದು, ಅದನ್ನು ಮಾಡಬಾರ್ದು. ಅದಕ್ಕೆ ನಾವು ನಮ್ಮ ಸರ್ಕಾರದಿಂದ ಮಿಸ್ಇನ್ಫಾರ್ಮೇಷನ್ ಬಿಲ್ಲನ್ನು ನಾವು ತರ್ತಾ ಇದ್ದೀವಿ. ಅದನ್ನು ಜಾರಿಗೊಳಿಸಿದಾಗ ಸ್ವಲ್ಪ ನಿಯಂತ್ರಣ ಆಗುತ್ತೆ. ಆದರೆ ಯಾವ ಸುದ್ದಿ ಸುಳ್ಳು, ಯಾವ ಸುದ್ದಿ ನಿಜ ಅಂತ ತೀರ್ಮಾನ ಜನರು ತಗೋಬೇಕಾದ್ರೆ ಅದಕ್ಕೆ ಸರಿಯಾದಂಥ ಪುರಾವೆಗಳು, ಸಾಕ್ಷಿಗಳು ಇರಬೇಕಾಗ್ತದೆ. ಸೊ ಏನೇ ಇದ್ರೂ ಕೂಡ ಈ ಕಾನೂನನ್ನು ಇನ್ನು ನಿನ್ನೆ ಆದಂಥ ಘಟನಾವಳಿಗಳಿದಾವಲ್ಲ ಅದನ್ನು ವಿಜಯೇಂದ್ರ ಖಂಡಿಸಿದ್ದಾರೆ. ಯಾರ ಮೇಲೂ ಕೂಡ ಕೈ ಮಾಡಬಾರದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಾಧ್ಯಮದವರ ಮೇಲಿನ ಅಪರಾಧ ದಾಳಿ ಇದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಅಂತ ಹೇಳಿದ್ದಾರೆ BY ವಿಜಯೇಂದ್ರ. ಇದರ ನಡುವೆ ನೆನ್ನೆ ನಡೆದಿರ್ತಕ್ಕಂಥ ಘಟನೆ ಇವತ್ತು ಪತ್ರಕರ್ತರ ಮೇಲೆ ದಾಳಿ ಮಾಡಿರುವಂಥದ್ದು, ಹಲ್ಲೆ ಮಾಡಿರುವಂಥದ್ದು ಇದೆಲ್ಲವೂ ಕೂಡ ಅಕ್ಷಮ್ಯ ಅಪರಾಧ. ಏನೇ ಸರಿ ತಪ್ಪುಗಳಿದ್ರು ಕೂಡ ಯಾರೂ ಕೂಡ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಮನೆ ಗೃಹ ಸಚಿವರು ಪತ್ರಿಕಾ ರಂಗ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಒಂದು 4ನೇ ಒಂದು ಅಂಗ. ಅವರಿಗೆ ಅವರ ಮೇಲೆ ಇವತ್ತು ಹಲ್ಲೆ ನಡೀತದೆ, ಧಕ್ಕೆ ತರುವಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ. ಇದ್ರ ಬಗ್ಗೆ ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ತತ್ಕ್ಷಣ ಕ್ರಮನ ಕೈಗೊಳ್ಳಬೇಕು. ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ರಮನ ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ಮಾಡ್ತೇನೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH